ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಆಫ್ ಆಲ್ ಸಾರಿ ಕೇಳ್ತೀನಿ, ಯಾಕೆ ಅಂದರೆ ತುಂಬ ದಿನ ಆಯಿತು ವೀಡಿಯೋ ಮಾಡಿ. ಸೊ ಇವತ್ತಿಂದ ಇನ್ಮೇಲೆ ಅಪ್ಡೇಟ್ ನಿಮಗೆ ಬರ್ತಾನೆ ಇರುತ್ತೆ. ಯಾಕೆಂದರೆ ಬಿಗ್ ಬಾಸ್ ಇನ್ನು 2-3 ತಿಂಗಳಲ್ಲಿ ಪಕ್ಕ ಶುರುವಾಗುತ್ತೆ ಅನ್ನೋ ಒಂದು ಅಪ್ಡೇಟ್ ನಾನು ನಿಮಗೆ ಮುಂಚೆನೇ ಹೇಳ್ತೀನಿ. ಹೌದು ಗೈಸ್, ಲಾಸ್ಟ್ ಸೀಸನ್ನು ಕೂಡ ಬಿಗ್ ಬಾಸ್ ಅವರು ಒಂದು 3-4 ತಿಂಗಳು ಮುಂಚೆನೇ ಒಂದು ಹಿಂಟ್ನ ಕೊಟ್ಟಿರ್ತಾರೆ. ಸೊ ಬಿಗ್ ಬಾಸ್ ಆದಷ್ಟು ಬೇಗ ಶುರುವಾಗುತ್ತೆ ಅಂತ. ಅದೇ ರೀತಿ ಈ ಸಲನೂ ಕೂಡ ಒಂದು ಹಿಂಟ್ ಬಂದಿದೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಆದಷ್ಟು ಬೇಗ ಶುರುವಾಗುತ್ತೆ. ಈ ಕನ್ನಡ ಬಿಗ್ ಬಾಸ್ ಸೀಸನ್ 11ಗೆ ಯಾರೆಲ್ಲ ಕಂಟೆಸ್ಟೆಂಟ್ ಬರ್ಬೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಬಟ್ ಈ ವಿಡಿಯೋದಲ್ಲಿ ಒಬ್ಬ ಕಂಟೆಸ್ಟೆಂಟ್ ಹೆಸರು ತುಂಬ ಕೇಳಿ ಬರ್ತಾ ಇದೆ. ಇವರಂತೂ ಬರಲೇಬೇಕು ಅಂತ ಜನಗಳು ಕೂಡ ಎಲ್ಲರೂ ಕೂಡ ಒಂದು ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೌದು ಗೈಸ್, ಲಾಸ್ಟ್ ಸೀಸನ್ ಅಂದರೆ ಸೀಸನ್ 10 ಏನಿತ್ತು, ಆ ಒಂದು ಸೀಸನ್ 10 ಎಷ್ಟು ಚೆನ್ನಾಗಿ ಮೂಡ್ ಬಂತು ಅಂತ ನೀವು ನೋಡಿರ್ಬೋದು. ಸೊ ಲಾಸ್ಟ್ ಸೀಸನ್ ಜಗಳ ಆಗಿರ್ಬೋದು, ಕೋಪ ಆಗಿರ್ಬೋದು, ಎಲ್ಲವನ್ನೂ ಕೂಡ ನಾವು ನೋಡಿದ್ದೀವಿ. ಅಷ್ಟೇ ಅಲ್ಲದೆ ಈ ಬಿಗ್ ಬಾಸ್ ಏನಿದೆ, ಕನ್ನಡ ಬಿಗ್ ಬಾಸಲ್ಲಿ ಅತಿ ಹೆಚ್ಚು TRP ತಂದು ಕೊಟ್ಟಂತಹ ಸೀಸನ್ ಲಾಸ್ಟ್ ಸೀಸನ್ ಅಂತಲೇ ಹೇಳ್ಬೋದು. ಸೊ ಲಾಸ್ಟ್ ಸೀಸನ್ 1ರಲ್ಲೇ ಸಖತ್ತು ಹಣ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಹೌದು ಗೈಸ್, ಆದ್ದರಿಂದ ಈ ಸೀಸನ್ನು ಕೂಡ ಒಳ್ಳೆಯ ಕಂಟೆಸ್ಟೆಂಟ್ಗಳನ್ನ ಹುಡ್ಕೋಕ್ಕೆ ಇವರು ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಒಬ್ಬ ಕಂಟೆಸ್ಟೆಂಟ್ ಹೆಸರು ಈಗಾಗಲೇ ಆಲ್ಮೋಸ್ಟ್ ಒಂದು ರೀತಿ ಫಿಕ್ಸ್ ಅಂತಲೇ ಹೇಳ್ಬೋದು. ಆ ರೀತಿ ಒಂದು ಹೆಸರು ಕೇಳಿ ಬರ್ತಾ ಇದೆ. ಆ ಕಂಟೆಸ್ಟೆಂಟ್ ಯಾರು ಏನು ಎಲ್ಲನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಷನ್ ಆನಲ್ಲಿ ಇಟ್ಕೊಂಡ್ರೆ ನಾನು ಯಾವುದೇ ಒಂದು ವೀಡಿಯೋಸ್ ಮಾಡಿದ್ರು ಕೂಡ ನಿಮಗೆ ಕ್ವಿಕ್ಕಾಗಿ ಅಪ್ಡೇಟ್ ಬರುತ್ತೆ. ನೀವೇ ಫಸ್ಟ್ ವೀಡಿಯೋ ನೋಡ್ಬೋದು. ಓಕೆ ಗೈಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಲಾಸ್ಟ್ ಸೀಸನಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ TV ಸೀರಿಯಲ್ ಅವರೇ ಜಾಸ್ತಿ ಜನ ಬಂದಿದ್ದರು. ಬಟ್ ಈ ಸಲ ಒಬ್ಬರು ಯಾರಾದರೂ ಕೂಡ ಹೊರ್ಗಡೆ ಅಂದರೆ ಸೋಷಿಯಲ್ ವರ್ಕರ್ ಅಂತಲೇ ಇರ್ಬೋದು, ಇಲ್ಲ ನಮಗೆ ಗೊತ್ತಿಲ್ಲದೆ ಇರೋ ಒಬ್ಬರು ವ್ಯಕ್ತಿಗೆ ಚಾನ್ಸ್ ಕೊಡಿ ಅಂತ ಎಲ್ಲರೂ ಕೂಡ ಹೇಳಿದ್ದಾರೆ. ಆದ್ದರಿಂದ ಬಿಗ್ ಬಾಸ್ ಸೀಸನ್ 11ಗೆ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಫೇಮಸ್ ಆಗಿರುವಂಥ ಅಂದರೆ ಟೆಡ್ಡಿ ಹಾಕ್ಕೊಂಡು ಇವರು ಜನಗಳನ್ನ ಖುಷಿ ಪಡಿಸ್ತಾ ಇರ್ತಾರೆ. ಇವರ ಒಂದು ಇನ್ಸ್ಟಾಗ್ರಾಮ್ ID ಬಂದು ಪ್ರಾಂಕ್ ಕನ್ನಡಿಗ ಅಂತ. ಸೊ ಇವರು ಕೂಡ ಅಫಿಷಿಯಲಾಗಿ ಹೇಳ್ಕೊಂಡಿದ್ದಾರೆ, ನನಗೆ ಬಿಗ್ ಬಾಸ್ಗೆ ಹೋಗಬೇಕು ಅಂತ ತುಂಬ ಆಸೆ ಇದೆ, ಸಪೋರ್ಟ್ ಮಾಡಿ ಅಂತ. ಇವರ ಒಂದು ವಿಡಿಯೋಗೆ ವರ್ತು ಸಂತೋಷ್ ಅವರು ನಿಮ್ಮ ನಂಬರ್ನ ಕಳಿಸಿ ಅಂತ ಒಂದು ಮೆಸೇಜ್ ಹಾಕಿದ್ದಾರೆ. ಅದಕ್ಕೂ ಕೂಡ ಅವ್ರು ರಿಪ್ಲೈ ಮಾಡಿದ್ದಾರೆ, ಖಂಡಿತವಾಗಿ ಕಳಿಸ್ತೀನಿ ಸರ್ ಅಂತ. ವರ್ತು ಸಂತೋಷ್ ಅವರೇ ಇವ್ರನ್ನ ಕಾಂಟ್ಯಾಕ್ಟ್ ಮಾಡುವಂತ ಹೇಳಿರೋದ್ರಿಂದ ಎಲ್ಲರೂ ಕೂಡ ಹೇಳ್ತಾ ಇರೋದು 100% ಇವರು ಬಿಗ್ ಬಾಸ್ಗೆ ಹೋಗೇ ಹೋಗ್ತಾರೆ, ಇವ್ರಿಗೆ ಚಾನ್ಸ್ ಸಿಕ್ಕೇ ಸಿಗುತ್ತೆ. ಯಾಕೆಂದರೆ ವರ್ತು ಸಂತೋಷ್ ಅವರು ಇವ್ರಿಗೆ ರೆಕಮೆಂಡ್ ಮಾಡೇ ಮಾಡ್ತಾರೆ. ಸುದೀಪ್ ಸರ್ ಆಗಿರ್ಬೋದು, ಇಲ್ಲ ಅಂದರೆ ಆ ಒಂದು ಚಾನಲ್ನ ಪ್ರೊಡ್ಯೂಸರ್ ಏನಿದ್ದಾರೆ, ಸೊ ಅವರು ಕೂಡ ರೆಕಮೆಂಡ್ ಮಾಡ್ತಾರೆ. ಅದರಿಂದ ಇವರಂತೂ ಪಕ್ಕ ಹೋಗೇ ಹೋಗ್ತಾರೆ. ಇಂಥ ವ್ಯಕ್ತಿಗಳು ಹೋಗಬೇಕು. ಯಾಕೆ ಅಂದರೆ ಆ ಒಂದು ಟೆಡ್ಡಿ ಏನಿದೆ ಅದನ್ನ ಹಾಕ್ಕೊಂಡು ಜನಗಳನ್ನ ಖುಷಿ ಪಡಿಸ್ತಾರೆ, ಮಕ್ಳುಗಳ್ನ ಖುಷಿ ಪಡಿಸ್ತಾರೆ. ಅದರಿಂದ ಇಂಥ ಬಡವ್ರ ಮಕ್ಕಳು ಹೋಗಿ ಬೆಳಿಬೇಕು ಅನ್ನೋ ಒಂದು ಜನರ ಆಶಯ. ಗೈಸ್, ನಿಮ್ಮ ಪ್ರಕಾರ ಬಿಗ್ ಬಾಸ್ ಸೀಸನ್ 11ಗೆ ಯಾರು ಹೋಗಬೇಕು ಅಂತ ಅನಿಸುತ್ತೆ ಅವ್ರ ಹೆಸರು ಕಮೆಂಟ್ ಮಾಡಿ. ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಬಿಗ್ ಬಾಸ್ ಅಪ್ಡೇಟ್ ಏನಿದೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಮತ್ತು ಯಾರು ಬಿಗ್ ಬಾಸ್ ಒಳಗಡೆಗೆ ಹೋಗ್ಬೋದು ಅಂದರೆ ಚಾನಲ್ ಅವರು ಯಾರನ್ನ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ ಅನ್ನೋದು ಇನ್ಫಾರ್ಮೇಷನ್ನ ನಾನು ಕಲೆಕ್ಟ್ ಮಾಡಿಕೊಂಡು ಅದ್ರ ಬಗ್ಗೆನೂ ಕೂಡ ನಾನು ನಿಮಗೆ ವಿಡಿಯೋ ಮಾಡ್ತೀನಿ. ಗೈಸ್, ಇದೇ ರೀತಿ ಲಾಸ್ಟ್ ಸೀಸನ್ ಯಾವ ರೀತಿ ನನಗೆ ಸಪೋರ್ಟ್ ಮಾಡಿದ್ರಿ ಅದೇ ರೀತಿ ಸಪೋರ್ಟ್ ಮಾಡಿ. ನಿಮಗೆ ಏನೇ ಲೈವ್ ಅಪ್ಡೇಟ್ ಇದ್ದರೂ ಕೂಡ ನಾನು ಬಿಗ್ ಬಾಸ್ ಎಲ್ಲ ಲೈವ್ ಅಪ್ಡೇಟ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.